ವೆಲ್ಕಮ್ ಬ್ಯಾಕ್. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ದಿಢೀರ್ ಭೇಟಿ ಕೊಟ್ಟು ಚರ್ಚಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸದಾಶಿವನಗರದ ನಿವಾಸಕ್ಕೆ ಆಗಮಿಸಿ ಚರ್ಚಿಸಿದ ಪರಮೇಶ್ವರ್ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ರಾಜ್ಯ ರಾಜಕೀಯದ ಬಗ್ಗೆ ಉಭಯ ನಾಯಕರ ಮಹತ್ವದ ಚರ್ಚೆ. ಬಳಿಕ ಬಿಐಇಸಿ ಈವೆಂಟ್ಗೆ ಒಂದೇ ಕಾರ್ನಲ್ಲಿ ತೆರಳಿದ ಸಿಎಂ ಮತ್ತು ಡಿಸಿಎಂ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಡಿಕೆ ಶಿವಕುಮಾರ್ ಅವರನ್ನು ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಉಭಯ ನಾಯಕರ ಮಹತ್ವದ ಚರ್ಚೆ ಆಗಿದ್ದು ಮಾತ್ರ ಸ್ವಲ್ಪ ಪೊಲಿಟಿಕಲ್ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಬ್ಬರು ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ಡಿಸಿಎಂ ಸಿಎಂ ಜೊತೆಗೆ ಹೋಮ್ ಮಿನಿಸ್ಟ್ರು ಕಾರ್ಯಕ್ರಮಕ್ಕೆ ಹೋಗೋದು ಅದು ಸಹಜ ಪ್ರಕ್ರಿಯೆ. ಆದರೂ ಕೂಡ ಒಂದು ಅರ್ಧ ಗಂಟೆ 2 ಸುತ್ತಿನ ಸಭೆಗಳಾಯಿತು. ಅಲ್ಲಿ ಸುದೀರ್ಘ ಚರ್ಚೆ. ಅದು ಆ ಚರ್ಚೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಗಿರಬಹುದು ಅನ್ನುವಂಥ ಒಂದು ಕುತೂಹಲ ಸ್ವಾಭಾವಿಕವಾಗಿ ಪೊಲಿಟಿಕಲ್ ವಲಯದಲ್ಲಿ ಇದ್ದೇ ಇರ್ತವೆ. 2ನೇ ಸುತ್ತಿನ ಮಂತ್ರಿ ಸ್ಥಾನದ ಅಧಿಕೃತ ಬಿಡುಗಡೆ ಇನ್ನೂ ಆಗಿಲ್ಲ. ಸೊ ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರಬಹುದು, ಯಾರ್ಯಾರ ಹೆಸರು ಇರಬೇಕು ಅನ್ನುವುದ್ರ ಬಗ್ಗೆ ಏನಾದರೂ ಚರ್ಚೆಗಳಾಯಿತೋ, ಅಥವಾ SIR ವಿಚಾರದಲ್ಲಿ ವಿರೋಧ ಪಕ್ಷ ಬಿಜೆಪಿ ತೆಗೆದುಕೊಳ್ತಾ ಇರತಕ್ಕಂತಹ ಕೆಲ ನಿರ್ಧಾರಗಳ ಬಗ್ಗೆ ಏನಾದರೂ ಚರ್ಚೆಗಳಾಗಿರಬಹುದಾ? ಈ ಶಂಕಾಸ್ಪದವಾದ ಚರ್ಚೆಗಳು, ಸಂಭಾವ್ಯವಾದ ವಿಚಾರಗಳು ಈಗ ಸ್ವಲ್ಪ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಬಳಿಕ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಇತ್ತು. ಆ ಕಾರ್ಯಕ್ರಮಕ್ಕೆ ಉಭಯ ನಾಯಕರಿಬ್ಬರು ಕೂಡ ಹೋಗಿದ್ದಾರೆ. ನಿಜಕ್ಕೂ ರಾಜಕೀಯ ವಲಯದಲ್ಲಿ ಒಂದು ಹಂತದ ಚರ್ಚೆಗೆ ಕಾರಣವಾಗಿದೆ.